ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಕಳೆದ ಎಪಿಸೋಡ್ಗಳಲ್ಲಿ ನಾವು ಅಮೆರಿಕಾದ H1B ವೀಸಾ ಸಮಸ್ಯೆ ಮತ್ತು ಟೆಕ್ಕಿಗಳ ಮೇಲಾಗೋ ಎಫೆಕ್ಟ್, ಹೊಸ ಸುಂಕದ ಭಯಗಳ ಬಗ್ಗೆ ಮಾತಾಡಿದ್ವಿ. ಆ ಟೆನ್ಷನ್ ಇನ್ನೂ ಕಡಿಮೆ ಆಗಿಲ್ಲ. ಅಷ್ಟರಲ್ಲೇ ಟ್ರಂಪ್ ಕಡೆಯಿಂದ ಮತ್ತೊಂದು ಅತ್ಯಂತ ಭಯಾನಕ ಸುದ್ದಿ ಹೊರಬಿದ್ದಿದೆ. ಭಾರತದ ಆರ್ಥಿಕತೆಯ ಜಂಗಾಬಲವನ್ನೇ ಉಡುಗಿಸಬಲ್ಲ ಒಂದು ನಿರ್ಧಾರಕ್ಕೆ ಟ್ರಂಪ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ, ಭಾರತದ ವಸ್ತುಗಳ ಮೇಲೆ ಬರೋಬ್ಬರಿ 500% ಟ್ಯಾಕ್ಸ್. ಹೌದು, ನೀವು ಕೇಳ್ತಾ ಇರೋದು ನಿಜ. 50% 500% ಸುಂಕ. ಏನಿದು ಹೊಸ ರೂಲ್ಸ್? ರಷ್ಯಾ ಆಯಿಲ್ ಖರೀದಿ ಮಾಡಿದ್ರೆ ಅಮೆರಿಕಕ್ಕೆ ಅಷ್ಟೊಂದು ಕೋಪ ಯಾಕೆ? ಈ ಸುದ್ದಿಯಿಂದಾಗಿ ನಮ್ಮ ಷೇರು ಮಾರುಕಟ್ಟೆ ಕುಸಿದಿರೋದ್ಯಾಕೆ? ಅಮೆರಿಕದ ಹೊಸ ರಾಯಭಾರಿ ಬರ್ತಿದ್ದ ಹಾಗೆ ಭಾರತಕ್ಕೆ ಕೊಟ್ಟ ವಾರ್ನಿಂಗ್ ಏನು? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಸ್ಫೋಟಕ ಮಾಹಿತಿಗಳನ್ನ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಭಾರತದ ಮೇಲೆ 500% ಸುಂಕದ ತೂಗುಗತ್ತಿ. ಸ್ನೇಹಿತರೆ, ವಿಷಯ ಏನಪ್ಪಾ ಅಂದ್ರೆ, ಅಮೆರಿಕಾದಲ್ಲಿ ಸ್ಯಾಂಕ್ಷನಿಂಗ್ ರಷ್ಯಾ ಆಕ್ಟ್ 2025 ಅನ್ನೋ ಹೊಸ ಮಸೂದೆ ರೆಡಿಯಾಗಿದೆ. ಇದಕ್ಕೆ ಸ್ವತಃ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಈ ಮಸೂದೆಯನ್ನು ಸಿದ್ಧಪಡಿಸಿರೋದು ಅಮೆರಿಕದ ಸೆನೆಟರ್ಗಳಾದ ಲಿಂಡ್ಸೆ ಗ್ರಹಾಂ ಮತ್ತು ರಿಚರ್ಡ್ ಬ್ಲೂಮೆಂಥಾಲ್. ಇವರ ಪ್ರಕಾರ ಯಾವೆಲ್ಲ ದೇಶಗಳು ರಷ್ಯಾದಿಂದ ಕಚ್ಚಾ ತೈಲ ಅಥವಾ ಅನಿಲವನ್ನ ಖರೀದಿ ಮಾಡ್ತಾರೋ ಆ ದೇಶಗಳ ಮೇಲೆ ಅಮೆರಿಕ 500% ಸುಂಕವನ್ನ ವಿಧಿಸಬಹುದು. ಇದರ ಅರ್ಥ ಏನ್ ಗೊತ್ತಾ? ಉದಾಹರಣೆಗೆ, ಭಾರತದಿಂದ ಒಂದು ಶರ್ಟ್ ಅಮೆರಿಕಕ್ಕೆ ರಫ್ತಾಗುತ್ತೆ ಅಂತ ಇಟ್ಕೊಳ್ಳಿ. ಅದರ ಬೆಲೆ $100 ಇದ್ರೆ ಅಮೆರಿಕ ಅದಕ್ಕೆ $500 ಟ್ಯಾಕ್ಸ್ ಹಾಕತ್ತೆ. ಆಗ ಆ ಶರ್ಟ್ ಬೆಲೆ $600 ಆಗುತ್ತೆ. ಇಷ್ಟು ಹಣ ಕೊಟ್ಟು ಆ ಶರ್ಟ್ ಅನ್ನ ಯಾರು ತಗೊಳ್ತಾರೆ? ಅಂದ್ರೆ ಪರೋಕ್ಷವಾಗಿ ಭಾರತದ ರಫ್ತು ಉದ್ಯಮವನ್ನೇ ಮುಗಿಸೋ ಪ್ಲಾನ್ ಇದು. ರಷ್ಯಾ ಮೇಲಿನ ಪ್ರೀತಿಗೆ ಭಾರತಕ್ಕೆ ಶಿಕ್ಷೆ. ಟ್ರಂಪ್ ಮತ್ತು ಅವರ ಟೀಮ್ ಹೇಳ್ತಿರೋದು ಒಂದೇ ಮಾತು. ರಷ್ಯಾದ ಅಧ್ಯಕ್ಷ ಪುಟಿನ್ ಯುಕ್ರೇನ್ ಮೇಲೆ ಯುದ್ಧ ಮಾಡ್ತಿದ್ದಾರೆ. ಆ ಯುದ್ಧಕ್ಕೆ ಬೇಕಾದ ಹಣ ಬರ್ತಿರೋದೇ ಕಚ್ಚಾ ತೈಲ ಉದ್ಯಮದಿಂದ. ಭಾರತ, ಚೀನಾ ಮತ್ತು ಬ್ರೆಜಿಲ್ನಂತ ದೇಶಗಳು ರಷ್ಯಾದಿಂದ ಕಡಿಮೆ ಬೆಲೆಗೆ ಆಯಿಲ್ ತೆಗೆದುಕೊಳ್ತಾ ಇದೆ. ಆ ಮೂಲಕ ಪುಟಿನ್ ಯುದ್ಧ ಮಾಡೋಕೆ ಸಹಾಯ ಮಾಡ್ತಿವೆ ಅನ್ನೋದೇ ಅಮೆರಿಕದ ದೊಡ್ಡ ತಕರಾರು. ಇಷ್ಟು ದಿನ ಟ್ರಂಪ್ ಸರ್ಕಾರ ಭಾರತದ ವಸ್ತುಗಳ ಮೇಲೆ 25% ಅಥವಾ 50% ಸುಂಕದ ಮಾತಾಡ್ತಿತ್ತು. ಆದ್ರೆ ಈಗ ಏಕಾಏಕಿ 500% ಸುಂಕದ ಬೆದರಿಕೆ ಹಾಕಿರೋದು ನಿಜಕ್ಕೂ ಆತಂಕದ ವಿಷಯ. ಷೇರು ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ. ನೆಲಕಚ್ಚಿದೆ ನಿಫ್ಟಿ, ಸೆನ್ಸೆಕ್ಸ್. ಸ್ನೇಹಿತರೆ, ಈ ಸುದ್ದಿ ಹೊರಬೀಳ್ತಾ ಇದ್ದ ಹಾಗೆ ಭಾರತದ ಷೇರು ಮಾರುಕಟ್ಟೆ ನಡುಗಿ ಹೋಗಿದೆ. ಕಳೆದ 4 ದಿನಗಳಿಂದ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಪಾತಾಳಕ್ಕೆ ಕುಸಿತಾ ಇದೆ. ನಿಫ್ಟಿ 50 ಈಗ 26,000 ಸೈಕಲಾಜಿಕಲ್ ಮಾರ್ಕ್ಗಿಂತ ಕೆಳಗೆ ಬಿದ್ದಿದೆ. ಬರೀ 4 ದಿನದಲ್ಲಿ ನಿಫ್ಟಿ ಸುಮಾರು 450 ಪಾಯಿಂಟ್ಸ್ ಕಳ್ಕೊಂಡಿದೆ. ಇನ್ನು ಸೆನ್ಸೆಕ್ಸ್ ಕತೆ ಕೇಳೋದೇ ಬೇಡ. ಒಂದೇ ವಾರದಲ್ಲಿ 1,500 ಅಂಕ ನಷ್ಟ ಅನುಭವಿಸಿದೆ. ಗುರುವಾರ ಒಂದೇ ದಿನ ಇಳಿಕೆಯಿಂದ ಷೇರು ಹೂಡಿಕೆದಾರರಿಗೆ ಬರೋಬ್ಬರಿ 8 ಲಕ್ಷ ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ. ಎಲ್ಲ ಬೆಳವಣಿಗೆಗಳಿಂದ ಹೂಡಿಕೆದಾರರಿಗೆ ಭಯ ಶುರುವಾಗಿದೆ. ಯಾಕಂದ್ರೆ ಒಂದೆಡೆ ವಿದೇಶಿ ಹೂಡಿಕೆದಾರರು ಈಗಾಗಲೇ ಷೇರುಪೇಟೆಯಿಂದ ಹಣವನ್ನ ವಾಪಸ್ ತಗೊಳ್ತಿದ್ದಾರೆ. ಇದರ ಜೊತೆಗೆ ಟ್ರಂಪ್ ಅವರ ಈ 500% ಟ್ಯಾಕ್ಸ್ ಬಾಂಬ್ ಬಿದ್ದಿರೋದ್ರಿಂದ ಮೆಟಲ್ ಷೇರುಗಳು ಮತ್ತು ಎಕ್ಸ್ಪೋರ್ಟ್ ಕಂಪನಿಗಳು ತತ್ತರಿಸಿ ಹೋಗಿವೆ. ಹಾಗಾದ್ರೆ ಭಾರತ ಇದಕ್ಕೆ ಹೆದರುತ್ತಾ? ಉತ್ತರ ಹೌದು ಅನ್ನೋ ತರವೇ ಕಾಣಿಸ್ತಾ ಇದೆ. ಯಾಕಂದ್ರೆ ಭಾರತದ ಅತಿ ದೊಡ್ಡ ತೈಲ ಸಂಸ್ಕರಣಾ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ ಡಿಸೆಂಬರ್ ಮತ್ತು ಜನವರಿಯಲ್ಲಿ ರಷ್ಯಾದಿಂದ ಆಯಿಲ್ ತರಿಸಿಕೊಳ್ಳೋದನ್ನ ನಿಲ್ಲಿಸಿದೆ ಅಂತ ವರದಿಗಳು ಹೇಳ್ತಾ ಇದೆ. ನೆನಪಿರ್ಲಿ, 2018ರಲ್ಲೂ ಟ್ರಂಪ್ ಇದೇ ರೀತಿ ಬೆದರಿಕೆ ಹಾಕಿದ್ರು. ಆಗ ಭಾರತ ಇರಾನ್ ಮತ್ತು ವೆನಿಜುವೆಲಾದಿಂದ ತೈಲ ಖರೀದಿ ಮಾಡೋದನ್ನ ಸಂಪೂರ್ಣವಾಗಿ ನಿಲ್ಲಿಸಿತ್ತು. ಈಗ ಇದೇ ಪರಿಸ್ಥಿತಿ ರಷ್ಯಾ ತೈಲಕ್ಕೂ ಬಂದಿರೋ ಹಾಗಿದೆ. ಸ್ನೇಹಿತರೆ, ಗಾಯದ ಮೇಲೆ ಬರೆ ಎಳೆದಂತೆ ಬೆಳವಣಿಗೆಗಳು ನಡೀತಾ ಇವೆ. ಭಾರತಕ್ಕೆ ಅಮೆರಿಕದ ಹೊಸ ರಾಯಭಾರಿಯಾಗಿ ಸೆರ್ಗಿಯೋ ಗೋರ್ ಬರ್ತಿದ್ದಾರೆ. ಟ್ರಂಪ್ ಅವರ ಆಪ್ತ ಇವರು. ಇದೇ ಜನವರಿ 12ರಂದು ಇವರು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಆದರೆ ಅದಕ್ಕೂ ಮೊದಲೇ ಸೆರ್ಗಿಯೋ ಗೋರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.
ಭಾರತ ರಷ್ಯಾದಿಂದ ಆಯಿಲ್ ತರಿಸೋದನ್ನ ನಿಲ್ಲಿಸೋದೇ ನನ್ನ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಅಮೆರಿಕದ ಒತ್ತಡ ಇನ್ನೂ ಜಾಸ್ತಿ ಆಗೋದು ಗ್ಯಾರಂಟಿ ಅನ್ನೋ ಸುಳಿವು ಕೊಟ್ಟಿದ್ದಾರೆ. ಬರೀ ಆಯಿಲ್ ಮ್ಯಾಟರ್ ಅಷ್ಟೇ ಅಲ್ಲ, ಟ್ರಂಪ್ ಇನ್ನೊಂದು ಶಾಕ್ ಕೊಟ್ಟಿದ್ದಾರೆ. ಭಾರತದ ನೇತೃತ್ವದಲ್ಲಿ ಸ್ಥಾಪನೆಯಾಗಿದ್ದ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದಿಂದ ಅಮೆರಿಕ ಹೊರಬರಲಿದೆ. ಪ್ಯಾರಿಸ್ ಒಪ್ಪಂದ ಮತ್ತು ಕ್ಲೈಮೇಟ್ ಚೇಂಜ್ ಬಗ್ಗೆ ತಲೆಕೆಡಿಸಿಕೊಳ್ಳದ ಟ್ರಂಪ್ ಈ ಸೋಲಾರ್ ಒಕ್ಕೂಟದಿಂದಲೂ ಎಕ್ಸಿಟ್ ಆಗ್ತಿದ್ದಾರೆ. ಇದು ಪ್ರಧಾನಿ ಮೋದಿಯವರ ಕನಸಿನ ಕೂಸಾಗಿತ್ತು. ಆದರೆ ಈಗ ಅಮೆರಿಕ ಕೈಕೊಡ್ತಾ ಇರೋದು ಭಾರತದ ರಾಜತಾಂತ್ರಿಕತೆಗೆ ದೊಡ್ಡ ಹೊಡೆತ ಅಂತಾನೆ ಹೇಳಬಹುದು. ಸ್ನೇಹಿತರೆ, ಒಟ್ಟಾರೆಯಾಗಿ ನೋಡೋದಾದ್ರೆ 2026ರ ಆರಂಭ ಭಾರತಕ್ಕೆ ಅಷ್ಟು ಸುಲಭವಾಗಿಲ್ಲ. ಒಂದು ಕಡೆ 500% ಸುಂಕದ ಭೀತಿ, ಇನ್ನೊಂದೆಡೆ ರಷ್ಯಾ ಜೊತೆಗಿನ ಸ್ನೇಹ ಕಡಿದುಕೊಳ್ಳುವ ಭಯ, ಜೊತೆಗೆ ಕುಸಿತಾ ಇರುವ ಷೇರು ಮಾರುಕಟ್ಟೆ. ನಿಮ್ಮ ಪ್ರಕಾರ ಅಮೆರಿಕದ ಬೆದರಿಕೆಗೆ ಮಣಿದು ರಷ್ಯಾದಿಂದ ಆಯಿಲ್ ಖರೀದಿಸೋದನ್ನ ಭಾರತ ನಿಲ್ಲಿಸಬೇಕಾ ಅಥವಾ ನಾವು ನಮ್ಮದೇ ದಾರಿಯಲ್ಲಿ ನಡಿಬೇಕಾ? ಟ್ರಂಪ್ ಅವರ ಈ ನಿರ್ಧಾರ ಸರಿನಾ ತಪ್ಪಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಅಪ್ಡೇಟ್ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.